ಇಳಕಲ್ ಮತ್ತು ಬಾದಾಮಿ ತಾಲೂಕಿನ 5 ಗ್ರಾಮದ ರೈತರಿಗೆ ನೀರು ಕೊಡುವ ರಂಗಸಮುದ್ರ ಕೆರೆಯ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಅಲ್ಲಿನ ರೈತ ಸಂಘದ ಅಧ್ಯಕ್ಷ ಹುಲ್ಲಪ್ಪ ಪೂಜಾರಿ ಮತ್ತು ಅಲ್ಲಿನ ರೈತರು ಹಲವಾರು ಬಾರಿ ಮನವಿ ಸಲ್ಲಿಸಿದರು. ನಂತರ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಇಂದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕೆರೆಯ ಸಂರಕ್ಷಣಾ ಅಧಿಕಾರಿಗಳು, ಮಂಗಳಗುಡ್ಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಹಾಗೂ ರೈತರ ಸಭೆ ನಡೆಸಿದರು. ಸಭೆಯಲ್ಲಿ ಒಮ್ಮತದಿಂದ ಸಣ್ಣ ನೀರಾವರಿ ಇಲಾಖೆಯವರೇ ರಂಗಸಮುದ್ರ ಕೆರೆ ನಿರ್ವಹಣೆ ಮಾಡಬೇಕೆಂದು ಒತ್ತಾಯಿಸಿದರು. ಅಧಿಕಾರಿಗಳು ಮಾತನಾಡಿ, ಮೇಲಾಧಿಕಾರಿಗಳ ಗಮನಕ್ಕೆ ತಂದು 15 ದಿನಗಳಲ್ಲಿ ಸೂಕ್ತ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಗ್ರಾಮ ಪಂಚಾಯಿತಿಯ PDO ಅಥವಾ ಅವರ ಪಂಚಾಯಿತಿಯ ರಿಪ್ರೆಸೆಂಟೇಟಿವ್ಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಒಂದು ಈ ಸಭೆಗೆ ಕಾರಣೀಕರ್ತರಾದ ಸಣ್ಣ ನೀರಾವರಿ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅಧಿಕಾರ ವರ್ಗದವರಿಗೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ, ರೈತ ಮುಖಂಡರಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರಿ ಈ ಒಂದು ವಿಷಯ ಚರ್ಚೆಯನ್ನು ಮಾಡಲು ಆಸ್ಪದ ಮಾಡಿಕೊಡೋಣ ಅಂತ ಹೇಳಿ ಶರಣಾರ್ಥಿಗಳು ಸಂಬಂಧಿಸಿದಂತೆ ಇಲ್ಲಿ ಅಧಿಕಾರಿ ವರ್ಗಗಳು ಬಂದಿದ್ದಾರೆ. ಅವರು ಕೂಡ ಶರಣ. ಈ ಕೆರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದರೆ ನಾವು ಇಳಕಲ್ ತಾಲೂಕು ರೈತರು ಕೆರೆಹಳ್ಳಿಗೆ ಅಂತ ಬಂದೀವಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೆರೆಗಳಿದಾವೆ. ನೀರು ಯಾವ ಥರ ಬಳಕೆ ಮಾಡ್ಕೊತೀವಿ, ಅದ್ರ ಯಾವ ಥರ ಉಪಯೋಗ ತೊಗೊತೀವಿ ಅನ್ನೋದು ಸಕಾಲ ಕೇಂದ್ರದಲ್ಲಿ ಒಂದು ಮೆಟ್ಟಿಗೆ ಏನೆಲ್ಲ ಕೆರೆ ತುಂಬ ಏನೋ ನೀರು ಬಂದದ, ಆ ನೀರು ಬಳಕೆ ಮಾಡ್ಕೋ ಸಲುವಾಗಿ ನಾವು ಸೇರಿದ್ವಿ. ಇದು ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನೇನು ಮಾಹಿತಿ ಐತಿ ಅವೆಲ್ಲ ನೋಡಿರಿ ಸರ್. ಈಗ ಸ್ಪಾಟ್ಗೆ ಅಲ್ಲಿ ನೋಡಿರಿ ಸರ್? ಇಲ್ಲ, ಹೋಗ್ಬೇಕ್ರಿ. ಹೌದು, ಮತ್ತೆ ಎಲ್ಲ ಕರೆದಿಲ್ಲ ಸರ್. ಅದು ನೀರು ಹೆಂಗೆ ಬಳಸ್ಕೋಬೇಕು ಅಂತೂ ಗೊತ್ತಿಲ್ಲ. ನೀರು ಬಳಸ್ಕೊಳೋರು ನಾವು, ಜಪಾನ್ ಮಾಡೋರು ನಾವು. ಇವ್ರು ಹೇಳ್ತಾರೆ ಹೋಗ್ತಾರೆ, ಅವರು ನಮ್ಮವ್ರೆ, ಅವ್ರ ರೈತ ಮಕ್ಕಳೇ, ಎಲ್ಲ ಗುರ್ತೈತಿ ಅವ್ರಿಗೆ. ಅದು ಯಾವ ರೀತಿಯಲ್ಲಿ ಅವ್ರನ್ನ ಕೊಂತು ಕೆಲಸ ಮಾಡಿಸ್ಕೋಬೇಕು ಅದು ನಮ್ಮ ಬಿಟ್ಟು ಕೊಟ್ಟಿಲ್ಲ. ಅದಕ್ಕೆ ಇವತ್ತು ಬಂದಿದೆ. ಇದು ಕೆಲಸ ಪೂರ ಮಾಡ್ತೀನಂದರೆ ನೀವು ನಮಗೆ ಪ್ರಾಮಾಣಿಕಲಿ ಹೇಳಬೇಕು. ಏನು ನಿಮಗೆ ಹೇಳೋದು ನಾವು. ಮತ್ತು ನಿಮ್ಮ ಕೈಲಿ ಆಗೋದು ನನ್ನ ಮಂದಿ ಯಾರಿಗೈತಿ ಅವ್ರದ್ದೊಂದು ಲೆಟರ್ ಕೊಡ್ರಿ, ಅಲ್ಲಿ ಹೋಗಿ ಕೇಳ್ತೀವಿ. ಅವ್ರ ಕೈಲಿ ಆಗೋದು ಎಲ್ಲಿ ಕೇಳೋದು ಅದು ಕೇಳ್ತೀವಿ. ನೀವು ಮೊದಲು ಎಲ್ಲರೂ ಗಟ್ಟಿ ಹಾಕಬೇಕು. ಯಾಕಂದರೆ ನೀವು ಕೆಲಸ ಮಾಡಿಸ್ತೀರಿ. ಕೆನಾಲು ಎಲ್ಲ ಕಿತ್ತು ಬಿಟ್ಟಾರೆ ನಮ್ಮವ್ರ ದೋಷ. ಗೇಟ್ ಇಲ್ಲ, ಪರ್ಸಿ ಎಲ್ಲ ಕಿಟ್ಬಿಟ್ರಿ. ಯಾರ್ದು ಆಸ್ತಿ? ನಿಮ್ಮದೇ ಅಲ್ಲ. ಇವತ್ತು ನಾವೇ ಅಲ್ಲ ಬೋಗಿಸೋದು. ಅದಕ್ಕೆ ಸರಿಯಾಗಿ ಅದಕ್ಕೆ ಮೇಂಟೆನ್ಸ್ ಆತಂತ ನೀವೆಲ್ಲರೂ ಕೂಡ ಮಾಡಬೇಕು. ಹುಣಗುಂದ ತಾಲೂಕದವ್ರು ಬೇರೆಯವ್ರಿಲ್ಲ, ಅದು ನಮ್ಮ ರಾಜ್ಯದವ್ರೆ. ಬಾದಾಮಿ ತಾಲೂಕದವ್ರು, ಅವರು ನಮ್ಮ ರಾಜ್ಯದವ್ರೆ. ನಾವು ಅಂತಂದ್ರೆ ಒಂದಿದ್ರೆ ಕೆಲಸ ಎಲ್ಲ ಆಗ್ತಾವೆ. ಈಗ ಹಿಂದೆ ಏನಾಗೈತಿ, ಇದ್ಯಾರು ನೀವೆಲ್ಲರೂ ವಿವರಿಸತ್ತೆ. ಹಿಂದೆ ಏನಾಗೈತಿ ಅನ್ನೋದು ಬೇಡ. ಈಗ ಇನ್ನು ಮುಂದೆ ಏನಾಗಬೇಕಾಗಿತ್ತು ಅಂತ ಯಾರು ಹೇಳ್ಬಿಡ್ರಿ. ಯಾವ ಡಿಪಾರ್ಟ್ಮೆಂಟ್ದವರು ಏನೇನು ಜವಾಬ್ದಾರಿ ಐತಿ ಅದನ್ನ ರೆಡಿ. ಅದು ಎಲ್ಲ ನೀವು ಮಾಡ್ಕೊಂಡ್ರೆ ನಮ್ದು ಒಪ್ಪಿಗೆ ಐತಿ. ಅಲ್ಲ, ಏನಾಗಬೇಕು ಅನ್ನೋದು ನಮ್ಮ 100% ಒಪ್ಪಿಗೆ ಇದೆ. ಆಮೇಲೆ ನೀರಾವರಿ ಇಲಾಖೆಯವರು ಎಲ್ಲರೂ ಸೇರಿ ಏನು ಮಾಡ್ಬೇಕು ಅದು ನಿಮ್ಮ ಬಿಟ್ಟು ಕೊಟ್ಟಿದ್ದು. ನೀವು ಮುಂದೆ ಏನು ಮಾಡಿದ್ರಿ? ನೀರು ಬಳಕೆ ಸಂಘ ಮಾಡಿದ್ರಿ, ಅದಕ್ಕೊಂದು ಸಮಿತಿ ಮಾಡಿದ್ರಿ. ಆ ಸಮಿತಿಯಿಂದ ಯಾವುದೂ ಉಪಯೋಗ ಆಗಬಾರ್ದು. ಸಮಿತಿ ಒಳಗೆ ನಾವೇ ಇರ್ತೀವಿ, ನಾವೇ ಉಷ್ಟು ರೈತರ ಬಾಂಧವ್ರ ನಾವು ಇರ್ತೀವಿ. ನಾವು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಲಾರ್ದಕ್ಕೆ ಸಮಿತಿಯಿಂದ ಒಳ್ಳೆ ದಾರಿ ಸಿಗಬಾರ್ದು. ಅದಕ್ಕೆ ನಾವೆಲ್ಲರೂ ರೈತರು ಏನು ಕೇಳಾಕತ್ತೀವಿ, ನೀವು ನಿಮ್ಮ ಇಲಾಖೆಗೆ ತೊಗೋರಿ. ಮೊದಲೇ ಹೆಂಗಿತ್ತು ಆ್ಯಸ್ ಇಟ್ ಈಸ್ ಹಂಗೆ ಇರಲಿ. ಹಂಗಿತ್ತು ಇಲಾಖೆಯಿಂದ ನೀವೇನು ಪಾಠಗಾರಿಗಳನ್ನ ಕೊಟ್ರೆ ಒಂದು ಬಿಗಿ ಬಂದೋಬಸ್ತ್ ಆಕತಿ. ರೈತರಿಗೆ ನಮಗೆ ಬಂದಂಥ ನೀರು ಬಂದೈತಿ, ನೀರು ತುಂಬೈತಿ, ಮತ್ತೆ ಹೊಳೆಗೆ ಹಳ್ಳಕ್ಕೆ ಹೋಗ್ತು ನೀರು, ಸಮುದ್ರ ನಾವು ಬಂದು ಹೇಳಿದಾಗ ನಿಮ್ಮ ಇಲಾಖೆಯಿಂದ ಏನಾಗತೈತಿ ಸಮಂಜಸವಾದ ಉತ್ತರ ಬರ್ಬಾರ್ದು. ಹಾರಿಕೆ ಉತ್ತರ ನೀವು ಅದನ್ನು ಮಾಡಿರಿ, ನೀವು ಅಲ್ಲಿ ಸಂಘ ಮಾಡ್ಕೋರಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮೌಡ್ ಪಂಚಾಯತಿಯಲ್ಲಿ, ಚಿಕ್ಕಾ ಪಂಚಾಯತಿಯಲ್ಲಿ ನಮ್ಮನ್ನೆಲ್ಲರೂ ಹಿಡ್ಕೊಂಡು ಅವರು ಅದಾರ. ನಾವೆಲ್ಲ ರೈತರು ಅವ್ರಿಗೆ ಏನು ಸಲಹೆ ಕೊಡ್ತೀವಿ ಅದಕ್ಕೆ ಅವ್ರು ಭದ್ರ ಅದಾರ. ಆದರೆ ನೀವು ಇಲಾಖೆಯವರು ಈ ನಮ್ಮಲ್ಲಿಂದ ರೈತರು ಜಗ್ಗಿ ನಿಮ್ಮಂತೆ ಕಟ್ಟಾಡ್ಯಾರ.
ಜಗ್ ಕಿರಿಕಿರಿ ಆಗೈತಿ 6 ತಿಂಗಳು ಅಡ್ಡಾಡ್ಯಾರ. ಆದ್ರೆ ಇಲಾಖೆಯವರು ನೀವು ಸಮಂಜಸವಾದ ಉತ್ತರ ಕೊಡಾಕ್ತಾ ಇಲ್ಲ. ಹೆಂಗೆ ಕೊಡ್ಬೇಕು ಉತ್ತರನ? ನಿಮಗೆ ಆಯ್ತಾ ಇದು ಆಗ್ಬೇಕು, ಇದು ಆಗ್ಲಿಕ್ಕೆ ಇಲ್ಲಿ ಹೋಗ್ರಿ, ತಿವಾರ ತಗೋರಿ, ಅಲ್ಲಿ ಹೋಗ್ಲಿಕ್ಕೆ ಇಂಥ ಹೋಗ್ರಿ ಆಕೈತಿ. ನೀವು ಅದನ್ನ ಉತ್ತರ ಕೊಡೋಲ್ರಿ. ಈಗ ಇದು ಏನಾಗುತ್ತೆ, ನಮಗೆ ಮೂಲ ಪಾಠಕರಿಗಳು ಬೇಕು, ಡ್ಯಾಮಿನ ಕಾಲೇಜ್ ದುರಸ್ತಿ ಬೇಕು, ಕಾಲೇಜ್ ದುರಸ್ತಿ ಇಲ್ಲ, MIK ಹ್ಯಾಂಡ್ ಓವರ್ ಆದ್ಮೇಲೆ ಎಲ್ಲ ಆಗೋದು. ಅದು ಆಗುತ್ತೋ ಆಗೋದಿಲ್ಲೋ, ಯಾಕೆ ಆಗೋದಿಲ್ಲ, ಮಾಡಿದ್ರೆ ಯಾಕೆ ಆಗತ್ತ, ಅದ್ರ ಏನು ವಿವರ ಪೂರ್ತಿ ನೀವು ಇಲಾಖೆಯವ್ರು ಹೇಳ್ರಿ. ಹೇಳಿದ್ಮೇಲೆ ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ. ಈಗ ಇವರು ಸರ್ ಹೇಳಿದ್ರಲ್ಲ, ರಾಜೀನಾಮೆ ಕೊಟ್ಟಿದ್ದು ನೀವು ಯಾಕೆ ಅದಕ್ಕೆ ಸರ್ಕಾರ ಒಪ್ಪಿಸ್ಲಿಲ್ಲ ಅಂತ ಅಂದ್ರು. ನಾವು ಸರ್ಕಾರಕ್ಕೆ ಒಪ್ಪಿಸಿದ್ದೇವ್ರಿ. ಅವರಿಂದ ಬಂದು ಉತ್ತರ ಹೇಳಾಕತ್ತೇನ್ರಿ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ರಂಗಸಮುದ್ರ ಸನ್ನೀರಾವರಿ ಕೆರೆ ನಿರ್ವಹಣೆ ಕುರಿತು ತಮ್ಮ ಪತ್ರ ಅಂದ್ರೆ ನಮ್ಮ ಪತ್ರ ರೆಫರೆನ್ಸ್ ಹಾಕಿದಾರ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಶ್ರೀ ರಂಗಸಮುದ್ರ ಕೆರೆ ಬಳಕೆ ಸಂಘ ರಂಗಸಮುದ್ರದ ಅಧ್ಯಕ್ಷರು ಸರ್ವ ಸದಸ್ಯರು ರಾಜೀನಾಮೆ ಸಲ್ಲಿಸಿದ್ದು, ತದನಂತರ ಗ್ರಾಮ ಪಂಚಾಯತಿ ಉಪಸಮಿತಿ ಕ್ರಮವಹಿಸಿದ್ದು, ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಉಪಸಮಿತಿಯನ್ನು ರಚಿಸಲು ಅಸಾಧ್ಯವೆಂದು ಹಾಗೂ ಕೆರೆಯ ಮುಂದಿನ ಉಸ್ತುವಾರಿ ಹಾಗೂ ನಿರ್ವಹಣೆಗಾಗಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲು ತೀರ್ಮಾನಿಸಲಾಗಿರುತ್ತದೆ ತಿಳಿಸುತ್ತಾ, ರಂಗಸಮುದ್ರ ಕೆರೆಯ ಮುಂದಿನ ನಿರ್ವಹಣೆ ಮತ್ತು ದುರಸ್ತಿ ಹಾಗೂ ಸಂಘದ ಬ್ಯಾಂಕ್ ಖಾತೆಗಳ ನಿರ್ವಹಣೆಗೆ ಸೂಕ್ತ ಮಾರ್ಗದರ್ಶನ ನೀಡಲು ಕೋರಿದ್ದೀರಿ. ಅಂದ್ರೆ ನಾವೇನು ಮಾಡಿದ್ರು, ರಾಜೀನಾಮೆ ಕೊಟ್ಟಿದ್ರು. ಅದಕ್ಕೇನು ಮಾಡಿದ್ವಿ, ಗ್ರಾಮ ಪಂಚಾಯತಿ ಉಪಸಮಿತಿ ಮಾಡೋಕ್ಕೊಂದು ಆಪ್ಷನ್ ಇತ್ತು. ಲಾಸ್ಟ್ ಟೈಮ್ ಅವರು ಕೇಳಿದೆವು ಮಾಡೋಣ ಬ್ಯಾಡ್ರಿ ಅಂತೇಳಿ. ಅವ್ರೇನಂದ್ರು ನಾವು ಮಾಡಂಗಿಲ್ಲ ಸರ್, ಗ್ರಾಮ ಪಂಚಾಯತಿ ಉಪಸಮಿತಿ ಯಾರು ಮಾಡಂಗಿಲ್ಲ ಅಂತಂದ್ರು. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಮಾಡಿದೆವು, ಅವ್ರು ಸಂಘದವರು ಒಲ್ಲೆ ಅಂದಾರ, ಗ್ರಾಮ ಪಂಚಾಯತಿ ಉಪಸಮಿತಿಯವರು ಒಲ್ಲೆ ಅಂದಾರ. ಇನ್ನು ಫರ್ದರ್ ಅದನ್ನು ಮೇಂಟೆನೆನ್ಸ್ ಮಾಡೋಕೆ ನಮ್ದು ಏನು ಆಪ್ಷನ್ ಐತಿ, ನಮ್ಗೆ ಏನು ಅನ್ನೋದು ಒಂದು ಗೈಡ್ಲೈನ್ಸ್ ಕೊಡಂತ ನಾವು ಸರ್ಕಾರಕ್ಕೆ ಬರೆದಿದ್ದೇವ್ರಿ. ಅದಕ್ಕೆ ಅವ್ರೇನಂದಾರ, ಪ್ರಸ್ತುತ ಸಾಲಿನ ಆಯವ್ಯಯದಲ್ಲಿ ಕೆರೆ ಬಳಕೆದಾರರ ಸಂಘಗಳನ್ನು ಬಲಿಷ್ಠಗೊಳಿಸಿ ಕೆರೆ ಅಭಿವೃದ್ಧಿಗೆ ಪಾಲುದಾರನ್ನಾಗಿ ಮಾಡಲು ಘೋಷಿಸಿದ್ದು, ಅದರಂತೆ ಒಂದು ಆರ್ಡರ್ ಇಶ್ಯೂ ಮಾಡ್ಯಾರೆ. ಕೆರೆ ಬಳಕೆದಾರರ ಸಂಘ ಮೂಲಕ ಕೆರೆ ನಿರ್ವಹಣೆ ಕೈಗೊಳ್ಳಲು ಮಾರ್ಗಸೂಚಿಯನ್ನು ಹೊರಡಿಸಿದ್ದು ಹಾಗೂ ಕೆರೆ ಬಳಕೆದಾರ ಸಂಘ ಸಹಭಾಗಿತ್ವದೊಡನೆ ಆಯಾ ಇಲಾಖೆಯಲ್ಲಿ ನಿಗದಿಪಡಿಸಿರುವ ಮೊತ್ತದ ನಿರ್ವಹಣೆಯಲ್ಲಿ ಕಾಮಗಾರಿ ಕೈಗೊಳ್ಳಲು ಅನುಮೋದನೆ ನೀಡಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ರಂಗಸಮುದ್ರ ಕೆರೆಯ ಸಂಬಂಧಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಗ್ರಾಮ ಸಭೆ ನಡೆಸಿ ರಂಗಸಮುದ್ರ ಕೆರೆಗೆ ಸಂಬಂಧಿಸಿದ ಗ್ರಾಮಸ್ಥರು ಮತ್ತು ರೈತರ ಜೊತೆ ಚರ್ಚಿಸಿ ಸರ್ಕಾರದ ಆದೇಶದಲ್ಲಿ ಪ್ರಸ್ತಾಪಿಸಿರುವ ವಿಷಯಗಳ ಕುರಿತು ಮನವರಿಕೆ ಮಾಡಿ ಆಡಳಿತ ಸಮಿತಿ ಪುನರ್ರಚನೆ ಮಾಡಲು ಸೂಚಿಸಿದೆ. ಅಂದ್ರೆ ಅವ್ರಿಗೆ ಇನ್ನೊಮ್ಮೆ ಕನ್ವಿನ್ಸ್ ಮಾಡಿರಿ. ಅವ್ರು ಒಪ್ಪಿದ್ರು, ನಿರ್ವಹಣಾ ಸಮಿತಿ ಒಪ್ಪಿದ್ರು, ಗುಡ್. ಇಲ್ಲಪ್ಪ ಅಂದ್ರೆ ನಾವು ಸಣ್ಣ ನೀರಾವರಿ ಇಲಾಖೆಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ಯಾರ. ಇಲ್ಲ ಅದ್ರ ಸಲುವಾಗಿ ಒಂದೇ ಸಲ ಅವ್ರದ್ದೇನೋ ನೀವು ಯಾವುದೋ ಒತ್ತಾಯಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿರ್ತಾರ ಅಥವಾ ಯಾರೋ ಅವ್ರಿಗೆ ಇದನ್ನ ಮಾಡ್ರಿ ಅಂತ ಕೊಟ್ಟಿರ್ತಾರ. ಇನ್ನೊಮ್ಮೆ ಅವ್ರ ಜೊತೆ ಚರ್ಚೆ ಮಾಡಿರಿ, ಅವರು ಇನ್ನೊಮ್ಮೆ ಕನ್ವಿನ್ಸ್ ಮಾಡಿರಿ. ಅವ್ರು ಒಪ್ಕೊಂಡ್ರೆ ಓಕೆ, ಇಲ್ಲ ಅಂತಂದ್ರೆ ಅವ್ರು ಏನೇ ಚರ್ಚೆ ಬೇಡ. ಈಗ ಅವ್ರು ಅವ್ರಿಗೆ ಪಂಚಾಯತಿ ಅಧಿಕಾರಿಗಳಾಗಲಿ ಸಮರ್ಥನೆ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಸ್ಪಷ್ಟನೆ ಕೊಟ್ಟು ಹೋಗ್ಬೇಕು. ಹೌದು, ಕಂಪಲ್ಸರಿ ಸ್ಪಷ್ಟನೆ ಕೊಡಬೇಕು. ಹಂಗ ಸಮರ್ಥನೆ ಮಾಡಿ ನಮ್ಗೆ ಮುಗಿದು ಪಾಸದ ಅವಶ್ಯಕತೆ ಇಲ್ಲ. ನಮಗೆ ಇಲ್ಲ, ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಎದಕ್ಕೆ ಕೊಡಿವಿ ಅಂದ್ರೆ ಈ ನ್ಯಾಯಕ್ಕೆ ಕೊಡಿವಿ. ನಿಮ್ಮ ಅಧಿಕಾರಿಗಳು ಬಿಟ್ಟು ಬಂದಿರಿ, ಈಗ ಸ್ಪಷ್ಟನೆ ಬೇಕು. ಲಿಖಿತ ದಾಖಲೆ ಮುಖಾಂತರ ಕೊಟ್ಟು ಅಲ್ಲ ಆ ಅಧಿಕಾರಿಗಳು ಆ ಅಧಿಕಾರ ಅವ್ರು AW ಅವರು ರೈತರಿಗೆ ಬುದ್ಧಿಲ್ಲ ಅಂತ ಅಲ್ಲಿ ಕುಂತ ಹೇಳ್ತಾರ. ಅವ್ರು ಬಾಳ ನಿಮ್ಮನ್ನೇ ಕಳಿಸಿದ್ರಿ ಅವರು. ರಂಗಸಮುದ್ರದ ಕೆರೆ ಅಭಿವೃದ್ಧಿ ಸಲುವಾಗಿ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರೆಲ್ಲ ರಾಜೀನಾಮೆ ಕೊಟ್ಟಿದ್ದರು. ಕೆರೆ ನಿರ್ವಹಣಾ ಸಮಿತಿಯನ್ನು ಇದನ್ನು ಮಾಡೋಕ್ಕೆ 2 ಪಂಚಾಯತಿಗಳನ್ನು ಆಲ್ರೆಡಿ ಲೆಟರ್ ಬರೆದಿದ್ದೇವೆ. ಆ ಪ್ರಕಾರ ಅವ್ರು ಗ್ರಾಮ ಸಭೆ ಕರೆದಿದ್ರು. ಇವತ್ತು ಮಂಗಳಗುಡ್ಡ ಮತ್ತು ಚಿಕ್ಕನಾಳ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಾಟಾಪುರ, ಮಂಗಳಗುಡ್ಡ, ಉಪ್ನಾಳ, ಭೀಮನಗಡ ಮತ್ತು ಚಿಮ್ಮಲ್ಗಿ ಗ್ರಾಮದ ಎಲ್ಲ ರೈತರು ಸಭೆ ಸೇರಿ ಈಗಾಗಲೇ ಇರುವ ಕೆರೆ ನಿರ್ವಹಣಾ ಸಮಿತಿಯನ್ನು ಅದನ್ನು ಕ್ಯಾನ್ಸಲ್ ಮಾಡಿ ಸಣ್ಣ ನೀರಾವರಿ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಿ ಆ ಸಣ್ಣ ನೀರಾವರಿ ಇಲಾಖೆಯಿಂದ ಅನುಷ್ಠಾನ ಕೈಗೊಳ್ಬೇಕಂತೇಳಿ ಎಲ್ಲ ಸಭೆ ಸೇರಿದರು. ಅದರ ಮೂಲಕ ಅವರೆಲ್ಲರೂ ರೈತರು ಒಕ್ಕೂಲರದ್ದು ಏನೈತಿ ಸಂಘದ ಸಮಿತಿಯನ್ನು ಅದನ್ನು ರದ್ದು ಮಾಡಿ ಸಣ್ಣ ನೀರಾವರಿ ಇಲಾಖೆದಿಂದನೇ ಕೆರೆಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಕಾಲುವೆಗಳನ್ನು ಮಾಡಬೇಕು, ನಿರ್ವಹಣೆ ಮಾಡಬೇಕು.
ಅಂಥೇಳಿ ಇವತ್ತು ಮನವಿ ಮಾಡ್ರೆ ಆ ಸದರಿ ಮನವಿಯನ್ನು ನಾವು ಸರ್ಕಾರ ಗಮನಕ್ಕೆ ತಂದು ಆದಷ್ಟು ಬೇಗನೆ ಅದನ್ನು ಹಸ್ತಾಂತರ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನೀರಾವರಿ ಇಲಾಖೆ ಉಪವಿಭಾಗ ಬಾಗಲಕೋಟೆ ವತಿಯಿಂದ ಇವತ್ತಿನ ದಿವಸ ರಂಗ ಸಮುದ್ರ ರೈತರು ನಮ್ಮ ಇಲಾಖೆಗೆ ಹಸ್ತಾಂತರಿಸಬೇಕಂತ ಹೇಳಿ ಇಲ್ಲಿ ಸಭೆ ಸೇರಿದ್ರು. ಈ ಮೊದಲು ನಾವು ಸಿಬ್ಬಂದಿ ಇರ್ತಿದ್ರು, ನಾವು ನಿರ್ವಹಣೆ ಮಾಡ್ತಿದ್ದೆವು. ಸಿಬ್ಬಂದಿ ಕೊರತೆಯಿಂದ ರೈತ ನಿರ್ವಹಣೆ ನೀವತ್ತಿಗೂ ಅಂಥೇಳಿ ನಮ್ಮ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಆದ ಕಾರಣಕ್ಕೆ ಇವೆಲ್ಲ ನಾವು ಹಸ್ತಾಂತರಿಸಿದರೆ ನಿರ್ವಹಣೆ ನಾವು ಅನುದಾನ ಕೊಟ್ಟರಪ್ಪ ನಿರ್ವಹಣೆ ಕೂಡ ಮಾಡ್ತೀವಿ ಅಂಥೇಳಿ ಇವತ್ತಿನ ದಿವಸ ನಾವು ಒಪ್ಕೋತೀವಿ. ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರೈತ ಮುಖಂಡರು, ರೈತರು ಎಲ್ಲರೂ ಸಭೆ ಸೇರಿ ಗ್ರಾಮ ಪಂಚಾಯತಿಯವರು ಮತ್ತು ನೀರಾವರಿ ಆಫೀಸಿನವರು ಎಲ್ಲರೂ ಸಭೆ ಸೇರಿ ಚರ್ಚಿಸಲಾಗಿದ್ದು, ರಂಗಸಮುದ್ರ ಡ್ಯಾಮಿಗೆ ಪಾಟ್ಕರ್ ನೇಮಕ ಮಾಡೋದು, ಜಲ ಸಂರಕ್ಷಣೆ ಮಾಡೋದು, ಸಂಪೂರ್ಣ ಇದರ ರಂಗಸಮುದ್ರ ಡ್ಯಾಮಿಗೆ ಸಂಬಂಧಪಟ್ಟಂತೆ ಚರ್ಚಿಸಲಾಗಿದ್ದು, ಈ ಸಂರಕ್ಷಣೆ ಯೋಜನೆ ಒಳಗೆ ಇದರೊಳಗೆ ಸಣ್ಣ ನೀರಾವರಿ ಇಲಾಖೆಯವರು ನಮಗೆ ಸ್ಪಷ್ಟನೆ ಕೊಟ್ಟಾರೆ. 15 ದಿವಸದೊಳಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಇದ್ದದ್ದನ್ನು ಮುಂದೆ ಅನುದಾನ ತಗೊಂಡು ಪಾಟ್ಕರ್ ನೇಮಕ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಾರೆ. ಅದೇ ರೀತಿಯಾಗಿ ನಾವು ಅವರಿಗೆ ಮನವಿ ಮಾಡಿದ ಪ್ರಕಾರ ಅವ್ರಿಗೆ ನಮಗೆ ಸ್ಪಂದನೆ ಮಾಡ್ಯಾರ. ನಾವು ಅವರಿಗೆ ಧನ್ಯವಾದ ಗೌಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಂಗಳಗುಡ್ಡ. ನಾನು ಇವತ್ತಿನ ದಿವಸ ರಂಗಸಮುದ್ರ ಕೆರೆ ಸಂಬಂಧ ಸಭೆ ಸೇರಿದ್ದು, ಸಣ್ಣ ನೀರಾವರಿ ಇಲಾಖೆಯವರು ಮತ್ತು ಕೆರೆ ಅಭಿವೃದ್ಧಿ ವತಿಯಿಂದ ಆಫೀಸರ್ಸ್ ಬಂದಿದ್ದರು. ಅವರೆಲ್ಲ ನಾವು ಇಲ್ಲಿನ ರೈತರು ಗ್ರಾಮ ಪಂಚಾಯತಿ ಚಿಕ್ಕನಾಳು, ಗ್ರಾಮ ಪಂಚಾಯತಿ ಮಂಗಳಗುಡ್ಡ ವ್ಯಾಪ್ತಿಯಲ್ಲಿ ಬರುವ ಉಪ್ನಾಳು, ಭೀಮನಗಡ, ಚಿಮ್ಮಲ್ಗಿ, ಕಾಟಾಪುರ ಮತ್ತು ಮಂಗಳಗುಡ್ಡದ ಎಲ್ಲ ರೈತರು ಸೇರಿ ನಮ್ಮ ಕೆರೆಗೆ ನೀರು ತುಂಬಿದೆ, ಅದನ್ನು ನೀರು ಸರಿಯಾಗಿ ರೈತರ ನಿರ್ವಹಣೆ ಆಗೋದಿಲ್ಲ, ಫೋಲಾಗಿ ಹೊಳಿ ಹೊಂಟೈತಿ. ಕಾರಣ ಇಲ್ಲಿಂದ ನೀರು ಬಿಡೋಕ್ಕೆ ಸಿಬ್ಬಂದಿ ಇಲ್ಲ. ಸರ್ಕಾರಕ್ಕೆ ನಾವು ತಿಳಿಸೋದಂತಂದ್ರೆ ಸರಿಯಾಗಿ ಸಿಬ್ಬಂದಿ ನಿರ್ವಹಣೆ ಮಾಡಿ ಅಲ್ಲಿ ನೀರು ಪೋಲ್ ಆರೋಪ ಮಾಡ್ಬೇಕಂತ ನಾವು ಸರ್ಕಾರ ಮನವಿ ಮಾಡ್ತೀವಿ. ಪ್ಲಸ್ ನಮ್ಮದೇನು ಕಾಲುವೆ 10-15 ವರ್ಷದಿಂದ ಹೂಳು ತುಂಬಿ ಬಿಟ್ಟಾವ, ಅದನ್ನೈತೆ NRG ಒಳಗೆ ನಾವು ಅದನ್ನು ನಮ್ಮ ಕೈಲಾದಷ್ಟು ನಾವು ಹೂಳು ಎತ್ತಾಕತ್ತೀವಿ. ಆದರೆ ಏನಪ್ಪ ಅಂದ್ರೆ ಮಾನವ ದಿನಗಳಿಂದ ಮಾನವರಿಂದ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಸರ್ಕಾರದವರು. ಅಲ್ಲಿ ಮಷಿನರಿನೂ ಸ್ವಲ್ಪ ಬೇಕಾಗತ್ತೆ. ಗಿಡದ ದೊಡ್ಡ ದೊಡ್ಡ ಗಿಡ ಇರೋದ್ರಿಂದ ಮನುಷ್ಯರಿಂದ ಕಡಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೂಳು ಎತ್ತಕ್ಕೆ ಮಷಿನರಿ ಪವರ್ನಿಂದ ಸ್ವಲ್ಪ ನಮ್ಗೆ ಇದನ್ನು ಮಾಡಿಸ್ಕೊಡ್ಬೇಕಂತ ನಮ್ಮಲ್ಲಿ ನಾವು ಈ ಮೂಲಕ ತಮಗೆ ಕೇಳ್ಕೊಳ್ತೀವಿ ಸರ್ಕಾರ.